ರಾಜ್ಯಸಭೆ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಕಸರತ್ತು ನಡೀತಾ ಇದೆ. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೋಗ್ತಿದ್ರು. ವಿಧಾನಸೌಧದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಆಸೆ ಈಡೇರುತ್ತಾ ಇಲ್ಲ ಅನ್ನೋದು ಫೆಬ್ರವರಿ 27ಕ್ಕೆ ಗೊತ್ತಾಗುತ್ತೆ. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೋಗ್ತೀವಿ, ನಾವು ಕೂಡ ಅಂತದೊಂದು ಆಸೆ ಇಟ್ಕೊಂಡಿದ್ದೀವಿ. ಆದ್ರೆ ಈ ಆಸೆ ಈಡೇರುತ್ತಾ ಇಲ್ವಾ ಅನ್ನೋದು ಫೆಬ್ರವರಿ 27ಕ್ಕೆ ಗೊತ್ತಾಗುತ್ತೆ. ದೋಸ್ತಿ ನಾಯಕರ 2ನೇ ಅಭ್ಯರ್ಥಿ ಗೆಲುವಿಗೆ ಈಗ ಇಬ್ರು ಕೂಡ ಬಹಳ ಜೋರಾದಂತಹ ತಂತ್ರವನ್ನ ಹೆಣಿತಾ ಇದ್ದಾರೆ. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೊರಡ್ತೀವಿ. ಆ ಆಸೆ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದನ್ನು 27ನೇ ತಾರೀಕು ಸಾಯಂಕಾಲ ನೋಡೋಣ. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೊರಡ್ತೀವಿ. ಆ ಆಸೆ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದನ್ನು 27ನೇ ತಾರೀಕು ಸಾಯಂಕಾಲ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.